ಶಿವಾನಿ ಆದ್ಮೇಲೆ ಬೃಂದಾ ಅವರಿಗೆ ತುಂಬಾ ಪ್ರಪೋಸಲ್ಸ್ ಗಳ ಸುರಿಮಳೆ ಸುರಿತಾ ಇದೆಯಂತೆ. ಯಾರು ಹೇಳಿದ್ದು? ಯಾವ ಪ್ರಪೋಸಲ್ಸ್? ಸಾರಿ, ಮೂವೀಸ್ ಇಂದ? ಮೂವೀಸ್ ಓಕೆ ಓಕೆ ಓಕೆ. ಹಾ, ಮೂವೀಸ್ ಆಗಿರ್ಬೋದು. ಐ ಥಾಟ್ಸ್ ಅದರ್ವೈಸ್. ಸಾರಿ, ಐ ಗಾಟ್ ಇಟ್ ರಾಂಗ್. ಓಕೆ, ಹಾ. ಅದ್ರ ಜೊತೆಗೂ ಇನ್ನು ನಾನು ಕ್ವಶನ್ ಕಂಟಿನ್ಯೂ ಮಾಡ್ತಿದ್ದೀನಿ. ಹಾ, ಹೇಳಿ. ಓಕೆ, ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಪೋಸಲ್ಸ್ ಗಳ ಸುರಿಮಳೆ ಸುರಿತಿದೆಯಂತೆ. ನೋಡಿ, ನಾನು ಐ ಗಾಟ್ ಇಟ್ ರೈಟ್. ನಂಗೆ ಗೊತ್ತಿತ್ತು ನೀವು ಅದನ್ನೇ ಕೇಳಿದ್ದು ಅಂತ. ಅದ್ರ ಜೊತೆಗೆ ಸಿನಿಮಾಗಳ ಆಫರ್ಗಳು ಜಾಸ್ತಿ ಬಂದಿದೆ ಅಂತೆ, ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು. ಸೊ ಫಸ್ಟ್ ಲವ್ ಪ್ರಪೋಸಲ್ ಬಗ್ಗೆ ಮಾತಾಡೋಣ, ಅದಾದ್ಮೇಲೆ ಸಿನಿಮಾ ಅಲ್ವಾ? ದಟ್ ಇಸ್ ಮೋರ್ ಇಂಪಾರ್ಟೆಂಟ್. ಪಾಪ ನಮ್ಮ ಹುಡುಗರು ವೇಟ್ ಮಾಡ್ತಿರ್ತಾರೆ. ಇಲ್ಲ ಇಲ್ಲ, ಲವ್ ಪ್ರಪೋಸಲ್ಸ್ ಏನು ಬಂದಿಲ್ಲ. ಬಟ್ ಮೂವೀಸ್ ಐ ಆಮ್ ವೆರಿ ಗ್ಲಾಡ್. ಒಳ್ಳೊಳ್ಳೆ ಮೂವೀಸ್ ಈಗ ಮಾಡ್ತಾ ಇದ್ದೀನಿ. ಇಲ್ಲ, ಈಗ ಕೌಸಲ್ಯ ಆದ್ಮೇಲೆ 1 ವರ್ಷ ಆಯ್ತು, ಇನ್ನು ಯಾವ್ದು ರಿಲೀಸ್ ಆಗಿಲ್ಲ. ಬಟ್ ಹೋಪ್ಫುಲಿ ವೆರಿ ಸೂನ್ ನಮ್ ಜನತೆನ ನಾನು ದೊಡ್ಡ ಸ್ಕ್ರೀನ್ ಮೇಲೆ ನೋಡಕ್ ಇಷ್ಟಪಡ್ತೀನಿ. ಅಂದ್ರೆ ನನ್ನನ್ನ ಅವರು ದೊಡ್ಡ ಸ್ಕ್ರೀನ್ ಮೇಲೆ ನೋಡಕ್ಕೆ ಐ ವುಡ್ ಲವ್ ದಟ್. ಸೊ ನಮ್ ಹುಡುಗರಿಗೆಲ್ಲ ಪಾಪ ಹಾರ್ಟಿಗೆ ಬೆಂಕಿ ಹಚ್ಬಿಟ್ರಿ ಈಗ ನೀವು. ಯಾಕೆ? ಪ್ರಪೋಸಲ್ ಓಕೆ, ನಿಮ್ಮನ್ನ ಇಂಪ್ರೆಸ್ ಮಾಡ್ಬೇಕು ಅಂದ್ರೆ ನಮ್ ಹುಡುಗರು ಯಾವ ರೀತಿ ಪ್ರಪೋಸ್ ಮಾಡಿದ್ರೆ ಇಷ್ಟ ಆಗುತ್ತೆ ಅಂತ? ಇಂಪ್ರೆಸ್ ಮಾಡ್ಬೇಕು ಅಂತ ಬರ್ಬಾರ್ದು, ಅದೇನೇನೆ ದೊಡ್ಡ ದೊಡ್ಡ ಥಿಂಗ್. somebody is like trying. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಒಂದು ಆಸೆ ಇರುತ್ತೆ, ನನ್ನ ಹುಡುಗ ಈ ತರ ಬಂದ್ ಪ್ರಪೋಸ್ ಮಾಡ್ಬೇಕು, ಆ ತರ ಬಂದ್ ಪ್ರಪೋಸ್ ಮಾಡ್ಬೇಕು ಅನ್ನೋವಂಥದ್ದು. ಇಲ್ಲ, ಹಾಗೆಲ್ಲ ಏನಿಲ್ಲ ನಂಗೆ. ಆತರ ಏನಿಲ್ಲ. ಓಕೆ, ಬೃಂದಾ ಅವ್ರಿಗೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಂತೂ ಆಲ್ರೆಡಿ ರೆಡಿ ಇದಾರೆ, ಇನ್ನೇನ್ ರಿಲೀಸ್ಗೆಲ್ಲ ರೆಡಿ ಇದೆ, ಒಂದ್ 5-6 ಸಿನಿಮಾಗಳು. ಯಾವ ಪಾತ್ರದಲ್ಲಿ ಕಾಣಿಸ್ಕೋಬೇಕು ಅನ್ನುವಂತಹ ಒಂದು ಆಸೆ ಇದೆ ಅಂತ? ನನ್ಗೆ ಆಸ್ ಅನ್ ಆಕ್ಟರ್ ಎಲ್ಲಾ ಜಾನರ್ಸ್ ಟ್ರೈ ಮಾಡ್ಬೇಕು ಅಂತ ಆಸೆ ಇದೆ. ಲೈಕ್ ಆಲ್ರೆಡಿ ಈಗ ಕಾಮಿಡಿ ಟ್ರೈ ಮಾಡ್ತಾ ಇದ್ದೀನಿ, ಅಂಡ್ ದೆನ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ಸ್ ಇದೆ, ಅಂಡ್ ದೆನ್ ರಾಬರಿ ಕಥೆ ಇದೆ, ಅಂಡ್ ದೆನ್ ಯಾ ಲೈಕ್ ಆಲ್ಮೋಸ್ಟ್ ಈಗ 5 ಸಿನಿಮಾದಲ್ಲಿ ಬೇರೆ ಬೇರೆ ಜಾನರ್ಸ್ ಏನೇ ಟ್ರೈ ಮಾಡ್ತಾ ಇದ್ದೀನಿ. ಯಾವ್ದು ಸಿಮಿಲರ್ ಇಲ್ಲ, ಎಲ್ಲ ಡಿಫ್ರೆಂಟ್ ಜಾನರ್ಸ್ ಏನೆ. ಸೊ ಆಸ್ ಅನ್ ಆಕ್ಟರ್ ನಂಗೆ ಇನ್ನೂ ಟ್ರೈ ಮಾಡದೆ ಇರೋದು ಅಂತ ಅಂದ್ರೆ ಮೈಥಾಲಜಿ ಅಂಡ್ ಆಕ್ಷನ್ ಮಾಡಿದೆ, ಜೂಲಿಯಟ್ ಅಂತ ಒಂದು ಸಿನಿಮಾ. ಯಾ, ಐಡ್ ಲವ್ ಟು ಡೂ ಅಗೇನ್ ರಿಪೀಟ್ ಆಲ್ ದ ಅದರ್ ಜಾನರ್ಸ್ ಆಲ್ಸೋ. ಯಾರ್ದಾದ್ರೂ ಬಯೋಪಿಕ್ ಮಾಡ್ಬೇಕು ಇಂಥ ನಟಿಯ ಅಂತ ಪಾತ್ರವನ್ನ ಅಂತಂದ್ರೆ ಅದೇನಾದ್ರೂ ಡ್ರೀಮ್ ಅಲ್ಲಿ ಇದೆಯಾ? ಸುಮಾರು ಜನ ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ಎಕ್ಸಾಂಪಲ್ ಸೌಂದರ್ಯ ಅವರಾಗಿರ್ಬೋದು, ಸುಮಾರು ಜನ ಇದಾರೆ, ಮಹಾನ್ ಕಲಾವಿದ್ರೆ. ಸೊ ಅವ್ರದ್ದೇನಾದ್ರು ಇಂಥವ್ರದೇ ಬಯೋಪಿಕ್ ಮಾಡ್ಬೇಕು ಅಂತಂದ್ರೆ ಯಾರ್ದಾದ್ರು ಆಸೆ ಇದೆಯಾ ಅಂತ? ನಾನು ಇದ್ರ ಬಗ್ಗೆ ಯೋಚನೆ ಮಾಡಿರ್ಲಿಲ್ಲ, ಬಟ್ ಯಾ, ಐ ವುಡ್ ಲವ್ ಟು ಡೂ. ನಂಗೆ ಯೂಶಲಿ ನನ್ನ ನೋಡಿದ್ರೆ ಜೈಮಾಲಾ ತರ ಕಾಣಿಸ್ತೀನಿ ಅಂತ ಹೇಳ್ತಾರೆ, ನಂಗೆ ತುಂಬಾ ಜನ ಹೇಳ್ತಾ ಇದ್ರು ಮುಂಚಿಂದ. ಸೊ ಮೇ ಬಿ ಜೈಮಾಲಾ. ಓಕೆ, ಸಿನಿಮಾಗಳಲ್ಲಿ ಟಾಪ್ ಪ್ರೀಕಲ್ ಇರ್ಬೇಕಾದ್ರೆ ಸೊ ಯಾವ್ದಾದ್ರು ಒಂದು ಸ್ಪೆಷಲ್ ಸಾಂಗ್ ಆಗಿರ್ಬೋದು ಅಥವಾ ಕೆಲವೊಂದು ಐಟಮ್ ಸಾಂಗ್ ಆತರ ಅವಕಾಶಗಳು ಬಂದಾಗ ಪ್ರಿಫರೆನ್ಸಸ್ ಕೊಡ್ತಾರ ಬೃಂದಾ ಆಚಾರ್ಯ ಅಂತ? ಸಿ, ಫಾರ್ ಅನ್ ಆರ್ಟಿಸ್ಟ್ ಅಪಾರ್ಚುನಿಟಿ ಇಸ್ ಅನ್ ಅಪಾರ್ಚುನಿಟಿ. ಒಂದು ಡ್ಯಾನ್ಸ್ ನಂಬರ್ ಅಂತ ಬಂದಾಗ ಅಫ್ಕೋರ್ಸ್ ಇಫ್ ಐ ಫೀಲ್ ನನ್ಗೆ ನಾನು ಅಲ್ಲಿ ಫಿಟ್ ಆಗ್ತೀನಿ, ನನ್ಗೆ ಸಾಂಗ್ ಇಷ್ಟ ಆಯ್ತು, or that song is necessary ಆ ಟೈಮ್ ಅಲ್ಲಿ ಅಂತ ಅನ್ಸಿದ್ರೆ ವೈ ನಾಟ್. ಬೃಂದಾ ಅವರು ನೋಡೋದಕ್ಕೂ ಸೂಪರ್ ಆಗಿದ್ದಾರೆ, ಅವ್ರ ವಾಯ್ಸ್ ಅಂತೂ ತುಂಬಾ ಕ್ಯೂಟ್ ಆಗಿದೆ. ಥ್ಯಾಂಕ್ ಯು. ಸೊ ಯಾಕೆ ಒಂದು ಹಾಡ್ ಆಡ್ಬಾರ್ದು ಅಂತ? ಬರಲ್ಲ ನಂಗೆ, ಅದೊಂದು ಕೇಳ್ಬೇಡಿ. ಎಲ್ರು ಓಡೋಗ್ಬಿಡ್ತೀರಾ, ಬೇಡ ಬಿಡಿ. ಬರಲ್ಲ ನಂಗೆ, ಟ್ರೈ ಮಾಡ್ಬೋದಲ್ಲ? ನಂಗೆ ಬರಲ್ಲ. ಸ್ಟೆಪ್ಸ್ ಆದ್ರೆ 1-2 ಸ್ಟೆಪ್ಸ್ ಆಗ್ಬಿಡ್ತೀನಿ, ಸಾಂಗ್ ಮಾತ್ರ ಬೇಡ. ಸಾಂಗ್ ಮಾತ್ರ ಬೇಡ, ಬರಲ್ಲ ನಂಗೆ ಹಾಡು ಹೇಳಕ್ಕೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.